ದೇವರ ಒಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಒಂದು ಶೀರ್ಷಿಕೆ ಆಧ್ಯಾತ್ಮಿಕ ಜೀವನಕ್ಕಾಗಿ ಸರಿಯಾದ ಮಾರ್ಗಗಳ ಬಗ್ಗೆ ನಾವು ಧ್ಯಾನ ಮಾಡ್ಕೊತ ಬರ್ತಾ ಇದ್ದೇವೆ. ನಾನು ಈ ದಿನ ಆರಿಸ್ಕೊಂಡುವ ಒಂದು ಶಿರೋನಾಮೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಅವರ್ ಥಾಟ್ಸ್, ಆಲೋಚನೆಯ ಬದಲಾವಣೆ. ವೇದ ಪಾರಾಯಣಕ್ಕಾಗಿ ಆರಿಸ್ಕೊಂಡಿರುವ ವೇದ ವಾಕ್ಯವು ರೋಮನು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಈ ರೀತಿಗೆ ಹೇಳುತ್ತೆ: ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ್ಯಾವೆಂದು ವಿವೇಚಿಸಿ ತಿಳುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ಒಂದು ದಿನದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವ ಕರ್ತನೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದಿಸ್ಕರ್ತನೆ. ಅವ್ರು ಮಾಡಿರುವಂಥ ಪಾಪ ಅಪರಾಧವನ್ನು ಕ್ಷಮಿಸಿ ಕರ್ತನೆ. ನಾವು ಯಾವ ರೀತಿಯಾಗಿ ಆಲೋಚನೆಯ ಬದಲಾವಣೆ ಮಾಡಬೇಕು, ಈ ಲೋಕದಿಂದ ಪರಲೋಕಕ್ಕೆ ಯಾವ ರೀತಿಯ ಆಲೋಚನೆ ಬದಲಾವಣೆ ಮಾಡಬೇಕೆಂದು ಈ ದಿನ ನಾವು ಧ್ಯಾನ ಮಾಡುತ್ತಿದ್ದೇವೆ ಕರ್ತನೆ. ನಿಮ್ಮ ಸಹಾಯ, ನಿಮ್ಮ ಪರಿಶುದ್ಧಾತ್ಮೆ ನಮಗೆ ನೀಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಕರ್ತನೆ. ಆಮೆನ್. ಒಂದಾನೊಂದಿನ ಒಬ್ಬ ಮಗಳು 8 ವರ್ಷ ಹುಡುಗಿ ತನ್ನ ಮನೆ ಪಕ್ಕದಲ್ಲಿ ಒಂದು ತೋಟ, ಗಾರ್ಡನಲ್ಲಿ ಒಂದು ಕ್ಯಾಟರ್ಪಿಲ್ಲರ್, ಆ ಒಂದು ಹುಳವನ್ನು ತಕ್ಕೊಂಡು ಮನೆಗೆ ಹೋಗ್ತಾಳೆ. ಆ ಒಂದು ಕ್ಯಾಟರ್ಪಿಲ್ಲರನ್ನು ಜಾಗ್ರತೆಯಿಂದ ನೋಡಿಕೊಳ್ತಾಳೆ. ಸೊ ಅವ್ರ ಮಮ್ಮಿಗೆ ತೋರಿಸ್ತಾಳೆ, ಅಮ್ಮ, ನಾನು ಈ ಒಂದು ಕ್ಯಾಟರ್ಪಿಲ್ಲರನ್ನು ನಮ್ಮ ಮನೆ ಪಕ್ಕದಲ್ಲಿರುವಂಥ ತೋಟದಲ್ಲಿ ನಾನು ತಂದಿಲ್ಲಿಟ್ಟಿದ್ದೇನೆ, ನಾನು ಇದನ್ನು ನೋಡ್ಕೊತೀನಿ ಅಂದು ಅವ್ರ ಮಮ್ಮಿಗೆ ಹೇಳ್ತಾಳೆ. ಸೊ ಮರುದಿನ ಬೆಳಗ್ಗೆ ಆ ಹುಡುಗಿ ಹೋಗಿ ನೋಡಿದಾಗ ಆ ಒಂದು ಕ್ಯಾಟರ್ಪಿಲ್ಲರ್, ಆ ಒಂದು ಹುಳವನ್ನು ಅದ್ಭುತವಾದ ಒಂದು ಬಟರ್ಫ್ಲೈ ಥರ ಬದಲಾವಣೆ ಆಗೈತೆ. ಆ ಒಂದು ಹುಡುಗಿ ಶಾಕ್ ಆಗ್ತಾಳೆ. ನಾನು ನಿನ್ನೆ ಒಂದು ಹುಳವನ್ನು ತಂದಿದ್ದೆ, ಈ ಬೆಳಗ್ಗೆ ನೋಡಿದ ತಕ್ಷಣ ಒಂದು ಅದ್ಭುತವಾದ ಬಟರ್ಫ್ಲೈ ಆಗಿ ಬದಲಾವಣೆ ಆಯ್ತಲ್ಲ ಅಂದು ಒಂದು ಸಂತೋಷದಿಂದ, ಒಂದು ಆನಂದದಿಂದ ಅಮ್ಮನಿಗೆ ತೋರಿಸ್ತಾಳೆ. ಸೊ ಅವ್ರ ಅಮ್ಮನಿಗೆ ಹೇಳ್ತಾಳೆ, ಸೊ ರಾತ್ರಿ ಇದೇ ರೀತಿಗಿತ್ತು, ಒಂದು ಹುಳ ಥರ ಇತ್ತು, ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅದ್ಭುತವಾದ ಸುಂದರವಾದ ಒಂದು ಬಟರ್ಫ್ಲೈ ಆಗಿ ಬದಲಾವಣೆ ಆಯ್ತು ಅಂತ ಅವರ ಅಮ್ಮನಿಗೆ ಹೇಳ್ತಾಳೆ. ಸೊ ಅವರ ಅಮ್ಮ ಸ್ಮೈಲ್ ಕೊಟ್ಟು ಅವ್ರ ಮಗಳಿಗೆ ಹೇಳ್ತಾಳೆ ಈ ರೀತಿಯಾಗಿ. ಸೊ ಈ ಒಂದು ಹುಳದಲ್ಲಿದ್ದ ಒಂದು ಭಾವನೆ, ಸೊ ಒಂದು ಅದ್ಭುತವಾಗಿ ಒಂದು ಬಟರ್ಫ್ಲೈ ಆಗಿ ಅದು ಬದಲಾವಣೆ ಆಯಿತು. ಸೊ ಯಾವ ರೀತಿಯಾಗಿ ಆ ಒಂದು ಹುಳದಿಂದ ಒಂದು ಸುಂದರವಾದ ಒಂದು ಬದಲಾವಣೆ ಆಯಿತೋ, ಅದೇ ರೀತಿಯಾಗಿ ನಮ್ಮ ಜೀವನ ಸಹ ನಾವು ಕೆಟ್ಟ ಆಲೋಚನೆಯಿಂದ ನಾವು ಪುನಃ ಹೊಸದಾಗಿ ಒಂದು ಸುಂದರವಾದ ಆಲೋಚನೆಗಳಿಗೆ ಬದಲಾವಣೆ ಆಗಬೇಕೆಂದು ಅವ್ರ ಮಗಳಿಗೆ ಹೇಳ್ತಾಳೆ. ಪ್ರಿಯರೇ, ನಾವಿನ್ನು ಯಾವ ಆಲೋಚನೆ ಅಂತ ಇದ್ದೀವಿ? ಈ ಲೋಕ ಆಲೋಚನೆಗಳನ್ನು ಇಟ್ಕೊಂಡು ನಾವು ಪರಲೋಕಕ್ಕಾಗಿ ಯೋಚಿಸುತ್ತಿದ್ದೇವಾ? ನಾವು ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸಬೇಕಾದರೆ ನಮ್ಮ ಆಲೋಚನೆಗಳು ಹೇಗಿದೆ? ನಿಮ್ಮ ಆಲೋಚನೆಗಳು ಹೇಗಿದೆ? ಶ್ರೀಮತಿ ಎಲೆನ್ ವೈಟ್ ಅವರು ಹೇಳ್ತಾರೆ, ಸ್ಟೆಪ್ಸ್ ಟು ಕ್ರೈಸ್ಟ್, ಪೇಜ್ ನಂಬರ್ 88 ಅಲ್ಲಿ, ನಾವು ಸ್ವರ್ಗೀಯ ವಿಷಯಗಳ ಬಗ್ಗೆ ಯೋಚಿಸಿದಾಗ ನಮ್ಮ ನಂಬಿಕೆ ಮತ್ತು ಪ್ರೀತಿ ಬಲಗೊಳ್ಳುತ್ತದೆ. ಬೇರೆ ನಮ್ಮ ಆಲೋಚನೆಯ ಸ್ವರ್ಗೀಯ ಆಲೋಚನೆ ಯಾವಾಗ ನಾವು ಮಾಡುವಾಗ ನಮ್ಮ ವಿಶ್ವಾಸ, ನಮ್ಮ ಪ್ರೀತಿ, ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಗೊಳ್ಳುತ್ತದೆ. ಈಗ ನೀವು ಯಾವ ಆಲೋಚನೆಯಿಂದ ಇದ್ದೀರಿ? ನೀವು ಆ ಒಂದು ಕೆಟ್ಟ ಆಲೋಚನೆ,
ಈ ಲೋಕ ಆಲೋಚನೆ ಇಟ್ಕೊಂಡು ನಾವು ಆಧ್ಯಾತ್ಮಿಕ ಜೀವನವನ್ನು ನಾವು ಮುಂದುವರಿಸಬೇಕು, ನಾವು ಬಳಕೊಳ್ಳಬೇಕು ಅಂದಿದ್ರೆ ಅದಾಗಲ್ಲ ಪ್ರಿಯರೇ. ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ರೋಮಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ಇಹಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೂತನ ಮನಸ್ಸು, ನೂತನ ಬದಲಾವಣೆ, ನೂತನ ಆಲೋಚನೆ ನಿಮ್ಮಲ್ಲಿರಬೇಕು ಪ್ರಿಯರೇ. ಯಾವಾಗ ನಮ್ಮ ಆಲೋಚನೆಯು ಬದಲಾವಣೆ ಆಗ್ತದೋ, ನಮ್ಮ ಆಲೋಚನೆಯು ದೇವರ ಮೇಲೆ ಇರುತ್ತದೋ, ಆವಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಗೊಳ್ಳುತ್ತದೆ. ಸೊ ಯಾವ ರೀತಿಯಾಗಿ ಒಂದು ಪೌಲನು ಚರಿತ್ರೆ ನಾವು ನೋಡೋದಾದರೆ ಯಾವ ರೀತಿಯಾಗಿ ಅವನು ಬದಲಾವಣೆ ಆದನು, ಅವನ ಆಲೋಚನೆ ಬದಲಾವಣೆ ಆದನು, ಇವತ್ತು ಧ್ಯಾನ ಮಾಡೋಣ. ಬನ್ನಿ ನನ್ನ ಜೊತೆ ನಿಮ್ಮ ಸತ್ಯವೇದಗಳನ್ನು ತೆರೆಯಿರಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ, ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾರಾಜನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ, ಅವರು ಗಂಡಸರಾದರೂ ಸರಿಯೇ ಹೆಂಗಸಾದರೂ ಸರಿಯೇ, ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಪ್ರಿಯರೇ, ಇಲ್ಲಿ ಪೌಲನು ಬದಲಾವಣೆ ಆಗದ ಮುಂಚೆ ಸೌಲನು ಎಷ್ಟು ಕ್ರೂರಿಯಾಗಿದ್ದನು, ಕ್ರೈಸ್ತರನ್ನು ಹಿಂಸೆ ಪಡಿಸ್ತಿದ್ದನು. ಸೊ ದೇವರ ವಾಕ್ಯ ಹೇಳುತ್ತಿವರನ್ನು ಸಂಹರಿಸಿದನು. ಈ ಒಂದು ಆಲೋಚನೆ ಇತ್ತು ಸೌಲನಿಗೆ. ದೇವರ ವಾಕ್ಯ ಹೇಳೋದನ್ನು ನಾನು ಸಾಯಿಸಿ ಬಿಡ್ತೇನೆ, ದೇವರ ಬಗ್ಗೆ ಯೋಚಿಸೋದನ್ನು ನಾನು ಸಾಯಿಸಿ ಬಿಡ್ತೇನೆ, ದೇವರ ಬಗ್ಗೆ ಯೋಚಿಸೋರನ್ನು ನಾನು ಏನು ಮಾಡ್ತೇನೆ, ಹಿಂಸೆ ಪಡಿಸ್ತೇನೆ, ಸಂಹರಿಸಿ ಬಿಡ್ತೇನೆ ಎಂದು ಪೌಲನು ರಾಜನ ಹತ್ರ ಬೇಡಿಕೊಳ್ಳುತ್ತಿದ್ದೇನೆ. ಯಾವ ರೀತಿಗೆ ಆಲೋಚನೆ ನೋಡ್ರಿ. ಅದೇ ರೀತಿಯಾಗಿ ನಮ್ಮಲ್ಲಿ ಕೆಟ್ಟ ಆಲೋಚನೆ ಇಟ್ಟುಕೊಂಡು, ನಮ್ಮ ಕೆಟ್ಟ ಮನಸ್ಸನ್ನು ಇಟ್ಟುಕೊಂಡು ನಾವು ಏನು ಮಾಡ್ತಾ ಇದ್ದೇವೆ, ಆಶೀರ್ವಾದಗಳ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ. ಪ್ರಿಯರೇ, ಸರಿಯಾಗಿ ಆಲೋಚನೆ, ಒಂದು ಸರಿಯಾಗಿ ಮನಸ್ಸು ನಮ್ಮಲ್ಲಿ ಬದಲಾವಣೆ ಆದರೆ ಖಂಡಿತವಾಗಿಯೂ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬದಲಾವಣೆಯಾಗುತ್ತದೆ. ಇಲ್ಲಿ ಪೌಲನು ಮೊದಲು ಯಾವ ರೀತಿಯಾಗಿದ್ದನು ನೋಡ್ರಿ. 3ನೇ ವಚನ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಪ್ರಿಯರಲ್ಲಿ, ಪೌಲನು ಆ ಒಂದು ಲೆಟರನ್ನು, ಆ ರಾಜನ ಹತ್ರ ಒಂದು ಲೆಟರನ್ನು ತಗೊಂಡಾಗ ಕ್ರೈಸ್ತರನ್ನು ಹಿಂಸೆ ಪಡಬೇಕು, ಕ್ರೈಸ್ತರನ್ನು ಸಂಹರಿಸಬೇಕು, ಕ್ರೈಸ್ತರನ್ನು ಹಿಂಸೆ ಪಡಬೇಕೆಂದು ಆಲೋಚನೆ ಅಂತೆ ಹೋದನು. ಬೇರೆ ಆಲೋಚನೆಯು ಹೋಗುವ ದಾರಿಯಲ್ಲಿ ಬದಲಾವಣೆ ಆಯಿತು. ಇದೇ ಸೇಮ್ ಆಗಿ ನಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ಆಗಬೇಕು ಪ್ರಿಯರೇ. ನಾವು ಕೆಟ್ಟ ಆಲೋಚನೆಗಳಿಟ್ಕೊಂಡು, ಕೆಟ್ಟ ಮನಸ್ಸನ್ನು ಇಟ್ಟುಕೊಂಡು ನಾವೇನು ಮಾಡ್ತಿದ್ದೇವೆ, ಆಧ್ಯಾತ್ಮಿಕ ಜೀವನ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ, ಪರಲೋಕದ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ, ದೇವರ ಒಂದು ಆಶೀರ್ವಾದಗಳ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ. ಸೊ ಇಲ್ಲಿ ಪೌಲನು ಆ ಒಂದು ಆಲೋಚನೆ ಇಟ್ಕೊಂಡು ಎಲ್ಲ ದೇವರ ವಾಕ್ಯವನ್ನು ಹೇಳುತ್ತಿರೋನು ಹಿಂಸೆ ಪಡಿಸ್ತದೆ ಅನ್ನೋದು. ಸೊ ನಮ್ಮ ಆಧ್ಯಾತ್ಮಿಕ ಜೀವನವನ್ನು, ನಮ್ಮ ದೇವರಲ್ಲಿರುವ ಸಂಬಂಧವನ್ನು ಸ್ಟ್ರಾಂಗ್ ಆಗಿರಬೇಕಾದ್ರೆ ಯಾವ ಆಲೋಚನೆ ಬೇಕು ನಿಮಗೆ ಪ್ರಶ್ನೆ ಹಾಕುತ್ತೇನೆ. ನಾವು ಈ ಇಹಲೋಕದಲ್ಲಿ ಆಶೆ ಇಟ್ಟು, ಇಹಲೋಕದಲ್ಲಿ ಆಶೆ ಇಟ್ಟು, ಇಹಲೋಕದಲ್ಲಿ ನಾವು ಚಿಂತೆ ಇಟ್ಟು, ಈ ಲೋಕದಲ್ಲಿ ನಾವು ಆಲೋಚನೆ ಇಟ್ಟುಕೊಂಡು ನಾವು ದೇವರ ಆಶೀರ್ವಾದಗಳ ಬಗ್ಗೆ ನಾವು ಮಾತಾಡೋ ಪ್ರಿಯರೇ. ನಮಗೆ
ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸಬೇಕಾದರೆ, ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಕೊನೆಸಾಗಬೇಕಾದರೆ ನಮ್ಮ ಒಂದು ಆಲೋಚನೆ ಯಾವ ರೀತಿಯಾಗಿದೆ, ನಿಮ್ಮ ಒಂದು ಆಲೋಚನೆ ಯಾವ ರೀತಿಯಾಗಿದೆ. ಪ್ರಿಯರೇ, ಇಲ್ಲಿ ಪೌಲನು ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು ಮುಂದೆ ಹೋಗ್ತಿದ್ದನು. ಒಂದು ಕೆಟ್ಟ ಆಲೋಚನೆ ಇಟ್ಟುಕೊಂಡು ಹೋಗ್ತಿದ್ದನು. ಆದರೆ ಪೌಲನ ಒಂದು ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನಡೀತು. ಒಂದು ಅಪಾರವಾದ ಕಾರ್ಯವನ್ನು ನಡೀತು. ಒಂದು ಯಾರು ಊಹೆ ಮಾಡಲಷ್ಟು ಕಾರ್ಯವನ್ನು ನಡೀತು ಆ ಒಂದು ದಮಾಸ್ಕಸ್ ರೋಡಲ್ಲಿ. ನಿಮ್ಮ ಒಂದು ಬದಲಾವಣೆ ಯಾವ ರೀತಿ ಇದೆ? ಪೌಲನು ಬದಲಾವಣೆ ಆಗೋಕೆ ಕಾರಣ ಏನಪ್ಪ ಅಂದರೆ ದಮಾಸ್ಕಸ್ ರೋಡ್. ನಿಮ್ಮ ಆಲೋಚನೆ ಬದಲಾವಣೆ ಏನು ಕಾರಣ ಆಗಿದೆ? ಸೊ ಏನು ನಿಮಗೆ ಆಲೋಚನೆ ಬದಲಾವಣೆ ಆಗಿದೆ? ಸೊ ಇಲ್ಲಿ ಪೌಲನು ದೇವರ ವಾಕ್ಯವನ್ನು ಹೇಳುತ್ತಿರುವವರನ್ನು, ಕ್ರೈಸ್ತರನ್ನು ಹಿಂಸೆ ಪಡೆಯೋದಕ್ಕೆ ಹೋಗ್ತಾ ಇದ್ದನು. ಮುಂದುವರೆಸೋಣ ಯಾವ ರೀತಿಯಾಗಿ ಏನಾಯ್ತಂತ. 5ನೇ ವಚನ, ಕರ್ತನೇ ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಪ್ರಿಯರೇ, ಇಲ್ಲಿ ಪೌಲನು ಸೌಲನು ಹಿಂಸೆ ಪಡಿಸೋದಕ್ಕೆ ಸಂಹರಿಸುವುದಕ್ಕೆ ಹೋಗುವಾಗ ಒಂದು ಧ್ವನಿಯನ್ನು ಕೇಳುತ್ತಾನೆ. ಆ ಧ್ವನಿಯನ್ನು ಕೇಳುವಾಗ ನೀನು ಯಾರು ಅಂತ ಉತ್ತರ ಪ್ರಶ್ನವನ್ನು ಕೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಎಷ್ಟು ಅದ್ಭುತವಾದ ಕಥೆ ಅಲ್ಲ ಇದೆ, ಅಷ್ಟು ಚರಿತ್ರೆ. ಒಂದು ಆಲೋಚನೆ ಇಟ್ಟುಕೊಂಡು ದೇವರ ಮಕ್ಕಳನ್ನು ಸಂಹರಿಸೋದಕ್ಕೆ ಮುಂದೆ ಹೋದನು. ಆದರೆ ಒಂದು ಕ್ಷಣ ಸೌಲನು ಬದಲಾವಣೆ ಆದನು. ಪ್ರಿಯರೇ, ನಾವು ಕೆಟ್ಟ ಆಲೋಚನೆ ಇಟ್ಕೊಂಡು, ಕೆಟ್ಟ ಮನಸ್ಸನ್ನು ಇಟ್ಟುಕೊಂಡು, ಕೆಟ್ಟ ಹೃದಯದಲ್ಲಿ ಒಂದು ಕೆಟ್ಟ ಆಲೋಚನೆ ಇಟ್ಟುಕೊಂಡು ನಾವು ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸಬೇಕಾದ್ರೆ ಅದಾಗಲ್ಲ ಪ್ರಿಯರೇ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬದಲಾವಣೆ ಆಗಬೇಕಂದ್ರೆ ನಮ್ಮ ಬದಲಾವಣೆ ಬೇಕು, ನಮ್ಮ ಆಲೋಚನೆ ಬದಲಾವಣೆ ಬೇಕು. ಯಾವ ರೀತಿಯಾಗಿ ಸೌಲನು ಪೌಲನಾಗಿ ಆದನು. 7ನೇ ವಚನ, ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣ ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಾಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಪ್ರಿಯರೇ, ಇಲ್ಲಿ ಪೌಲನು ಆ ಒಂದು ಧ್ವನಿಯನ್ನು, ಆ ಒಂದು ದರ್ಶನವನ್ನು ನೋಡುವಾಗ ಒಂದು ಅದ್ಭುತ ಕಾರ್ಯವನ್ನು ನಡೀತು. ಆ ಒಂದು ದಮಾಸ್ಕಸ್ ರೋಡ್ ಅಲ್ಲಿ ಒಂದು ಚರಿತ್ರೆಯನ್ನು ನೋಡುವಾಗ ಈಗಾಗಲೇ ನಮಗೆ ತಿಳಿದಿದೆ, ಒಂದು ಅದ್ಭುತವಾದ ಚರಿತ್ರೆಯನ್ನು ನಮಗೆ ಮುಂದುವರಿಸಿದೆ. ಸೊ ಯಾವ ರೀತಿಯಾಗಿ ಸೌಲನು ಪೌಲನಾಗಿ ಬದಲಾವಣೆ ಆದನು ಪ್ರಿಯರೇ. ಅದೇ ರೀತಿಯಾಗಿ ನಮ್ಮ ಕೆಟ್ಟ ಆಲೋಚನೆ, ನಮ್ಮ ಹಳೆಯ ಆಲೋಚನೆ, ನಮ್ಮ ಹಳೆಯ ಕೆಲಸಗಳು, ನಮ್ಮ ಹಳೆಯ ಒಂದು ಬಾಧೆಗಳು ನಾವು ಬದಲಾವಣೆ ಆಗಬೇಕು. ಸೊ ಯಾವಾಗ ನಾವು ಬದಲಾವಣೆ ಆಗ್ತೀವೋ ಆವಾಗ ದೇವರಲ್ಲಿರೋ ಆವಾಗ ನಮಗೆ ಸ್ಥಿರವಾದ ಒಂದು ದೇವರಲ್ಲಿ ನಂಬಿಕೆ ಇರ್ತದೆ. ಸೊ ಬದಲಾವಣೆ ಆಗೋದು ತುಂಬ ಇಂಪಾರ್ಟೆಂಟ್ ಪ್ರಿಯರೇ. ಸೊ ಇಲ್ಲಿ ನಾವು ನೋಡುವಾಗ 2 ಮುಖ್ಯವಾಗಿ ಪಾಯಿಂಟ್ಗಳನ್ನು ನಾವು ಕಲಿಬೇಕು. ಮುಖ್ಯವಾದ ಆತ್ಮಿಕ ಪಾಠಗಳನ್ನು ನಾವು ಕಲಿತೇವೆ. ಮೊದಲನೇದಾಗಿ ದ ಪವರ್ ಆಫ್ ರಿನಿವಲ್, ನವೀಕರಣ ಶಕ್ತಿ. ಸೊ ಯಾವ ರೀತಿಯಾಗಿ ಈ ಪೌಲನು ತನ್ನ ಹಳೆಯ ಜೀವಿತವನ್ನು ಬಿಟ್ಟು ಬದಲಾವಣೆ ಆದನು, ದೇವರ ಒಂದು ಶಿಷ್ಯನಾದನು. ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ಕೆಟ್ಟ ಆಲೋಚನೆ, ದುರಾಲೋಚನೆ, ಕೆಟ್ಟ ಮನಸ್ಸು ಅನ್ನು ಬಿಟ್ಟು ನಾವು ಬದಲಾವಣೆ ಆಗಬೇಕು. ಯಾವಾಗ ನಾವು ಬದಲಾವಣೆ ಆಗ್ತೀವೋ ನಮ್ಮ ಒಂದು ಆತ್ಮೀಕ ಜೀವವನ್ನು, ದೇವರಲ್ಲಿ ಇರುವ ಒಂದು ಸಂಬಂಧವನ್ನು ಬಲಗೊಳ್ಳುತ್ತದೆ ಪ್ರಿಯರೇ. ಎರಡನೇದಾಗಿ ದ ರಿಸಲ್ಟ್ ಆಫ್ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆಯ
ಫಲಿತಾಂಶ. ನಾವು ನೋಡೋದಾದರೆ ಪೌಲನು ಬದಲಾವಣೆ ಅನೇಕ ಒಂದು ಅನ್ಯ ಜನಗಳಿಗೆ ಸುವಾರ್ತೆಯನ್ನು ಸಾರಿದನು. ಎಷ್ಟು ಅದ್ಭುತವಾದ ಒಂದು ಸಾಕ್ಷಿ ಇದು ಪೌಲನ ಚರಿತ್ರೆ. ಯಾರಾದರೆ ದೇವರ ವಾಕ್ಯವನ್ನು ಹೇಳುವವರು, ದೇವರ ಮಾತುಗಳನ್ನು ಹೇಳುವವರು ಹಿಂಸೆ ಪಡಿಸಿದನು ಮೊದಲು, ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಒಂದು ಪೌಲನು ಅನ್ಯ ಜನಗಳಿಗೆ ಸುವಾರ್ತೆ ಸಾರುತ್ತಾನೆ. ಅದೇ ಜನರನ್ನು ಸಾಯಿಸಿದನು, ಇದೇ ವಾಕ್ಯ ಹೇಳಿದರನ್ನು ಸಾಯಿಸಿದನು, ಹಿಂಸೆ ಪಡಿಸಿದನು. ಆದರೆ ಬದಲಾವಣೆಯಾದ ನಂತರ ಅದೇ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸಿದನು, ದೇವರ ಸುವಾರ್ತೆ ಸಾರಿದನು. ಇದು ಫಲಿತಾಂಶ. ಅದೇ ರೀತಿಯಾಗಿ ನಮ್ಮ ಒಂದು ಬದಲಾವಣೆ ಆದರೆ ನಮಗೆ ಅನೇಕ ಫಲಿತಾಂಶಗಳು ಸಿಗುತ್ತವೆ ಪ್ರಿಯರೇ. ಯಾವ ರೀತಿಯಾಗಿ ಪೌಲನಿಗೆ ಒಂದು ಅವಕಾಶವನ್ನು ಕೊಟ್ಟನೋ ದೇವರು, ಅದೇ ರೀತಿಯಾಗಿ ನಿಮಗೂ ಸಹ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾನೆ. ನಾವು ಏನು ಮಾಡಬೇಕಂದ್ರೆ ನಮ್ಮ ಆಲೋಚನೆ ಬದಲಾವಣೆ ಮಾಡಬೇಕು. ಈ ಲೋಕದಲ್ಲಿ ಆಸೆ, ಈ ಲೋಕದಲ್ಲಿ ಹಣ, ಈ ಲೋಕದಲ್ಲಿ ಬೆಳ್ಳಿ ಬಂಗಾರ, ಇವೆಲ್ಲ ಆಲೋಚನೆ ಇಟ್ಕೊಂಡು ನಾನು ಆಧ್ಯಾತ್ಮಿಕ ಜೀವನವನ್ನು ಸಾಗಿಸ್ತೇನೆ ಪ್ರಿಯರಾಗಲ್ಲ. ವಾಕ್ಯವನ್ನು ಹೇಳುತ್ತದೆ, ಈ ಲೋಕದಲ್ಲಿ ಆಸೆಯನ್ನು ನಾವೇನು ಮಾಡಬೇಕು? ಬಿಡಬೇಕು ಪ್ರಿಯರೇ. ಪರಲೋಕದಲ್ಲಿ ಒಂದು ಆಲೋಚನೆ ನಾವು ಮಾಡಬೇಕು. ಯಾವಾಗ ನಮ್ಮ ಆಲೋಚನೆ ಬದಲಾವಣೆ ಆಗುತ್ತೋ ಆಟೋಮೆಟಿಕ್ ಆಗಿ ನಮ್ಮ ಒಂದು ಆತ್ಮಿಕ ಜೀವನವನ್ನು ಬಲಗೊಳ್ಳುತ್ತದೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಸೌಲನು ಒಂದು ಮನಸ್ಸು, ಒಂದು ಆಲೋಚನೆ ಚೇಂಜ್ ಮಾಡಿದನು, ಒಂದು ವಿಲ್ಲಿಂಗ್ನೆಸ್ ನಿಮಗೆ ಇದೆನಾ? ಯೇಸು ಕ್ರಿಸ್ತನು ಇದೇ ರೀತಿಯಾಗಿ ಕಾಯ್ತಾ ಇದ್ದೇನೆ. ನಿಮ್ಮ ಒಂದು ವಿಲ್ಲಿಂಗ್ನೆಸ್, ನೀವು ಹೋಗಿ ಬದಲಾವಣೆ ಆಗಬೇಕು, ನಿಮ್ಮ ಆಲೋಚನೆ ಬದಲಾವಣೆ ಆಗಬೇಕು. ಯಾವ ರೀತಿಯಾಗಿ ಸೌಲನು ಪೌಲನಾಗಿ ಮಾಡಿದನೋ ಅದೇ ರೀತಿಯಾಗಿ ನಾವು ಮಾಡಿದ್ರೆ ಅನೇಕ ಆಶೀರ್ವಾದಗಳು, ಅನೇಕ ಒಂದು ಸಂತೋಷವು ನಮ್ಮ ಮೇಲೆ ಬರುತ್ತದೆ ಪ್ರಿಯರೇ. ದೇವರು ಕಾಯ್ತಾ ಇದ್ದಾನೆ. ಒಂದು ಕ್ಷಣದಲ್ಲಿ ದಮಾಸ್ಕಸ್ ರೋಡ್ ಪೌಲನು ಟ್ರಾನ್ಸ್ಫಾರ್ಮೇಷನ್ ಆದನು. ಈಗ ನಮ್ಮ ಒಂದು ಕ್ಷಣ ಕಾಯ್ದಿದೆ. ಆ ಒಂದು ಕ್ಷಣ ಯಾವುದೊಂದು ನೀವು ಆಲೋಚನೆ ಮಾಡಬೇಕು, ನೀವು ಪ್ರಾರ್ಥನೆ ಮಾಡಬೇಕು. ದೇವರಲ್ಲಿ ನಿತ್ಯ ಜೀವಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು, ಕೇಳಬೇಕು ದೇವರನ್ನು. ಯಾವ ರೀತಿಯಾಗಿ ಪೌಲನಿಗೆ ಒಂದು ಬದಲಾವಣೆ ನೀಡಿದೆಯೋ ಅದೇ ರೀತಿಯಾಗಿ ನಮಗೂ ಸಹ ಒಂದು ಆಲೋಚನೆ ಬದಲಾವಣೆ ನೀಡಪ್ಪ ಎಂದು ನಾವೇನು ಮಾಡಬೇಕು? ದೇವರನ್ನು ಕೇಳಬೇಕು. ದೇವರು ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಪ್ರಿಯರೇ. ದೇವರು ಯಾವಾಗಲೂ ಫೋರ್ಸ್ ಮಾಡಲ್ಲ. ನಮ್ಮ ಒಂದು ಚಿತ್ತ, ನಮ್ಮ ಒಂದು ವಿಲ್ಲಿಂಗ್ನೆಸ್ ದೇವರು ನೋಡ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಯಾವುದೊಂದು ಟರ್ನಿಂಗ್ ಪಾಯಿಂಟ್? ಪೌಲನ ವಿಷಯದಲ್ಲಿ ನೋಡೋದಾದರೆ ದಮಾಸ್ಕಸ್ ರೋಡ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಪೌಲ್ ಲೈಫ್. ಈಗ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಯಾವುದೊಂದು ಕ್ಷಣ, ಒಂದು ಟರ್ನಿಂಗ್ ಪಾಯಿಂಟ್ ಏನು? ನಿಮ್ಮ ಆಲೋಚನೆ ಬದಲಾವಣೆ ಏನು? ಇಲ್ಲ ನಮ್ಮ ಅದೇ ಆಲೋಚನೆ, ಈ ಲೋಕದಲ್ಲಿ ಆಲೋಚನೆ, ಬೆಳ್ಳಿ ಬಂಗಾರ, ಹಣ, ಸ್ಥಳ, ಆಸೆ, ದುರಾಂಕಾರ, ಇವೆಲ್ಲ ಕೆಟ್ಟ ಆಲೋಚನೆ ಇಟ್ಟುಕೊಂಡು ನಾವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಪ್ರಿಯರೇ. ನಾವು ಆಲೋಚನೆ ಬದಲಾವಣೆ ಮಾಡಿಕೊಂಡು ನಾವು ಪೂರ್ಣ ಮನಸ್ಸಿನಿಂದ ದೇವರಿಗೆ ಬೇಡಿಕೊಂಡು ನಾವು ಬದಲಾವಣೆ ಆದರೆ ಆವಾಗ ತಾನೇ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ, ದೇವರು ನಮಗೆ ಎಲ್ಲವನ್ನು ನೀಡ್ತಾನೆ. ಆವಾಗ ತಾನೇ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಗೊಳ್ಳುತ್ತದೆ. ದೇವರು ವೇಟ್ ಮಾಡ್ತಿದ್ದೆ ಪ್ರಿಯರೇ, ದೇವರು ಕಾಯ್ತಾ ಇರ್ತಾನೆ. ದೇವರು ಆ ಪ್ರಶ್ನೆಯನ್ನು ಹೇಳುವಾಗ ನಿಮ್ಮ ಉತ್ತರ ಏನು? ಈ ಪೌಲನು ಕೇಳಿದಾಗ ಆ ಒಂದು ಪೌಲನು ಉತ್ತರ ಕೊಟ್ಟನು. ಯಾವ ರೀತಿಯಾಗಿ ನೀವು ಉತ್ತರ ಕೊಡ್ತೀರಿ ಯೇಸು ಸ್ವಾಮಿಗೆ? ನಿಮ್ಮ ಅದೇ ಆಲೋಚನೆ ಇಟ್ಕೊಂಡು ಅದೇ ಹಳೆಯ ಒಂದು ಜೀವನವನ್ನು ನಾವು ಕೊನೆಸಾಕ್ತೀವಿ ಅಂದರೆ ಅದಾಗಲ್ಲ ಪ್ರಿಯರೇ. ನಮ್ಮ ಆತ್ಮಿಕ ಜೀವನವನ್ನು ಬಲಗೊಳ್ಳಬೇಕು,
ಮುಂದುವರಿಸಬೇಕಾದರೆ ನಮ್ಮ ಆಲೋಚನೆಗಳ ಬದಲಾವಣೆ ಆಗಬೇಕು. ಚಿಕ್ಕ ಒಂದು ಕಥೆಯನ್ನು ಹೇಳಿ ನಾನು ಈ ವಾಕ್ಯವನ್ನು ಮುಗಿಸ್ತೇನೆ ಪ್ರಿಯರೇ. ಒಂದಾನೊಂದು ದಿನ ರತನ್ ಟಾಟಾ ಅವರು ಇಂಟರ್ವ್ಯೂ ಮಾಡ್ತಿದ್ದರು. ಆ ಒಂದು ಇಂಟರ್ವ್ಯೂವರ್ ಆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಆ ಪ್ರಶ್ನೆಯನ್ನು ಕೇಳುವಾಗ, ನಿಮಗೆ ಒಂದು BMW ಒಂದು ಕಾರನ್ನು ಒಂದು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕಂತ ಒಂದು ಇಂಟರ್ವ್ಯೂವರ್ ಕೇಳ್ತಾಳೆ. ಒಂದು 5 ಸೆಕೆಂಡ್ಸ್ ಆಗಿ ನಿಲ್ಲಿಸಿ ಸ್ಮೈಲ್ ಮಾಡಿ ಆ ಒಂದು ರತನ್ ಟಾಟಾ ಅವರು, ನನಗೆ BMW ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ ಒಂದು 5 ವರ್ಷ ಬೇಕು ಅಂತ ಹೇಳ್ತಾಳೆ. ಎಲ್ಲರೂ ಶಾಕ್ ಆದರು. ಇಂಟರ್ವ್ಯೂ ಕೇಳ್ತಾಳೆ, BMW ನಿಮಗೆ ಇಷ್ಟು ಹಣದಲ್ಲಿ 1 ಸೆಕೆಂಡ್ ಸಾಕಲ್ಲ, ಯಾಕೆ ನಿಮಗೆ ಅಷ್ಟೊಂದು ಸಮಯವನ್ನು ಬೇಕು ಅನ್ನುವಾಗ ಒಂದು ರತನ್ ಟಾಟಾ ಅವರು ಈ ರೀತಿಗೆ ಹೇಳ್ತಾರೆ, ಸೊ BMW ಅನ್ನೋದು ದೊಡ್ಡ ಕಂಪನಿ. ಸೊ ಆ ಒಂದು ದೊಡ್ಡ ಕಂಪನಿ ಪರ್ಚೇಸ್ ಮಾಡಬೇಕಾದ್ರೆ ನನಗೆ ಮಿನಿಮಮ್ 5 ಇಯರ್ಸ್ ಬೇಕು ಅಂತ ಉತ್ತರ ಕೊಡ್ತಾನೆ. ಇಲ್ಲಿ ನಾವು ನೋಡಬೇಕಾದ್ರೆ ಇಂದು ಇಂಟರ್ವ್ಯೂವರ್ ಒಂದು ಕಾರ್ ಬಗ್ಗೆ ಹೇಳಿದಳು, ಆದರೆ ಒಂದು ರತನ್ ಟಾಟಾ ಅವರು ಇಡೀ ಕಂಪನಿ ಬಗ್ಗೆ ಆಲೋಚನೆ ಮಾಡಿದನು. ಸೊ ಇದು ನಮ್ಮ ಆಲೋಚನೆ. ಯಾವ ರೀತಿಯಾಗಿ ಆಲೋಚನೆ ಇರಬೇಕು ಪ್ರಿಯರೇ? ನಮ್ಮ ಈ ಒಂದು ಚಿಕ್ಕಾಗಿ ಆಲೋಚನೆ ಮಾಡಿದ್ರೆ ನಾವು ಆತ್ಮಿಕ ಜೀವನವನ್ನು ಕೊನೆಸಾಗಲ್ಲ. ನಾವು ಏನು ಮಾಡಬೇಕು? ಪರಲೋಕಕ್ಕಾಗಿ, ನಿತ್ಯ ಜೀವಕ್ಕಾಗಿ ಆಲೋಚನೆ ಮಾಡಬೇಕು. ನಾವು ಅಲ್ಲಿ ಸೇರಬೇಕಾದ್ರೆ ನಮ್ಮ ಯಾವ ಆಲೋಚನೆ ಬೇಕು? ನಮ್ಮ ಬದಲಾವಣೆ ಆಲೋಚನೆ ಬೇಕು ಪ್ರಿಯರೇ. ಸೊ ಯಾವಾಗ ನಾವು ಬದಲಾವಣೆ ಆಗ್ತೀವೋ ಖಂಡಿತವಾಗಿಯೂ ನಮ್ಮ ಆತ್ಮಿಕ ಜೀವನವನ್ನು ಬಲಗೊಳ್ಳುತ್ತದೆ, ಒಂದು ಮುಂದುವರಿಸುತ್ತೆ ಪ್ರಿಯರೇ. ಬನ್ನಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ. ಬನ್ನಿ ನನ್ನ ಜೊತೆ ಆಯ್ಕೆಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ಯಾವ ರೀತಿಯಾಗಿ ಪೌಲನು ಒಂದು ಬದಲಾವಣೆ ಮಾಡಿದನು, ಸೌಲನಾಗಿ ಬದಲಾವಣೆ ಮಾಡಿದನು ಪೌಲನಾಗಿ, ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಸಹ ಬದಲಾವಣೆ ಮಾಡ್ತಾನೆ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಮಾಡುವಂಥ ಪರಲೋಕದ ಕರ್ತನೇ, ನೀನು ನಮಗೆ ಸ್ತೋತ್ರವಾಗಲಿ ತಂದೆಯೇ. ಹೌದು ತಂದೆಯೇ, ಈ ನಮ್ಮ ಚಿಕ್ಕ ಆಲೋಚನೆ, ಇಹಲೋಕ ಆಲೋಚನೆ ಇಟ್ಟುಕೊಂಡು ಅನೇಕ ಕೆಟ್ಟ ಮಾರ್ಗಗಳಲ್ಲಿ ನಾವು ನಡೀತಾ ಇದ್ದೇವೆ ಕರ್ತನೆ. ನಾವು ಯಾವಾಗ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸು, ನಿಮ್ಮ ಬಗ್ಗೆ ನಾವು ಚಿಂತೆ ಮಾಡ್ತೇವೋ ಆವಾಗ ನಮಗೆ ವಿಶ್ವಾಸ, ಪ್ರೀತಿಯನ್ನು ಬಳಗೊಳ್ಳುತ್ತದೆ ಪ್ರಿಯರೇ. ಅಪ್ಪ, ಇಲ್ಲಿ ನನ್ನ ಜೊತೆ ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದಿಸು. ಅವರಲ್ಲಿರುವಂಥ ಆಲೋಚನೆ ಬದಲಾವಣೆ ಮಾಡು. ಅವರನ್ನು ಆತ್ಮಿಕ ಜೀವನವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಬೇಕೆಂದು ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.